ಎಲ್ರಿಗೂ ಶರಣಾರ್ಥಿ. ಇಲ್ಲೇ ನಾವು ವೀರೇಶ್ ಕುದುರೆನ 3 ರೋಡಿಗೆ ಬಂದೆವು. ಇಲ್ಲೊಂದು ಗಾರಿ ನೋಡಿದೆವು ಹೆಂಗೆ ಮಾಡಮಿ ಅಂತ. ಎಷ್ಟು ದಿನ ಸರ್ಕಾರ ಅವರೇ ಕೆಲಸ ಮಾಡ್ತಾರೆ, ನಾವು ಸ್ವಲ್ಪ ಕೆಲಸ ಮಾಡಮಿ, ಅವ್ರೇನು ಬೇಜವಾಬ್ದಾರಿದಿಂದ ಇದು ಮಾಡ್ಲತ್ತಾರ ಅಂತ ವೀರೇಶ್ ಕುದುರೆ ಅವ್ರ ಬಲ್ಲಿಂದು ಸ್ವಲ್ಪ ಡಸ್ಟ, ಒಂದು 4-5 ಬುಟ್ಟಿ, ಒಂದು 10-15 ಬುಟ್ಟಿ ಕಾಂಕ್ರೀಟ ಮತ್ತು ಹಿಂಗೆ ಇಷ್ಟೆಲ್ಲ ಕೆಲಸ ಮಾಡಿ ಭಾಳ ಹೈರಾಣ ಆಯಿತು. ಹೆಂಗೆ ಕೆಲಸ ಮಾಡ್ತಾರೆ ಬಿಸಿಲಾಗ ಎಲ್ಲರೂ ಅಂತ ನಾವು ಪರೇಶಾನ್ ಆದೆವು. ಹಾಗೆ ಒಂದು 5-6 ಬುಟ್ಟಿ ರೀತಿ ಹಾಕೊಂಡು ಈಗ ನೋಡ್ರಿ ನಮ್ಮ ಆಟೋ ಗಪ್ಪದ ಮ್ಯಾಲೆ ಹೇರ್ತು. ಅದು ನಾವು ಪರೇಶಾನ್ ಆದೆವು, ಆಟೋ ಹಿಂಗೆ ಆಯ್ತು ಅಂತ ಮತ್ತು ಅದಕ್ಕೆ ಸೀದಾ ಮಾಡ್ಕೊಂಡು ಅರ್ಗಲ್ ಹಾಕ್ಕೊಂಡು ಆಟೋದಾಗ ನಡೆದೆವು. ನೋಡ್ರಿ ಕುದುರೆ ಟ್ರೇಡರ್ಸ್ ಅವ್ರದ್ದು ಶಾಪಿಗೆ ಒಳಗೆ ಹೋದೆವು. ಒಂದು ಅಲ್ಟ್ರಾಟೆಕ್ ಸಿಮೆಂಟಿನ ಚೀಲ ತೊಗೊಂಡ್ರು ವೀರೇಶ್ ಕುದುರೆ ಅವರು. ಗಪ್ಪಂತ ಹಾಕಿದೆವು ಆಟೋದಾಗ ನಡೆದೇವು. ಈಗ ಅಲ್ಲಿ ಗಾರಿ ಮುಸ್ಲಕ್ಕ ನಡೆದೇವು. ನೋಡ್ರಿ ಅಂಬರೀಷ್ ಅವ್ರು ತೋರ್ಸ್ಲತ್ತಾರ ಗಾರಿ. ನೋಡ್ರಿ ಆಟೋಗಳೆಲ್ಲ ನಡೆದವ. ಏನು ಮಾಡಿದೆವು, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡೆವು. ಕ್ಲೀನ್ ಮಾಡಿ ನೀರು ಹೊಡ್ಕೊಂಡು ರೀತಿ ಸಿಮೆಂಟ್ ಡಸ್ಟ್ ಎಲ್ಲ ತಳಗ ರೋಡಿನ ಮೇಲೆ ಹಾಕ್ಕೊಂಡು ಕಲಿಸ್ಲಕ್ಕೆ ಟ್ರೈ ಮಾಡಿ ಹಿಂಗೆ ಮಿಕ್ಸ್ ಮಾಡ್ಲಿಕ್ಕೆ ಚಾಲೂ ಮಾಡಿದೆವು. ಹಾಕ್ದೆವು ನೋಡ್ರಿ. ಇಲ್ಲಿ ಗಾರೆಗೆಲ್ಲ ಪೂರ ಸಿಮೆಂಟ ರೀತಿ ಕಾಂಕ್ರೀಟ್ ಎಲ್ಲ ವೀರೇಶ ಈ ಕೆಲಸಕ್ಕೆ ನಮ್ಗೆ ವೀರೇಶ್ ಕುದುರೆ ಅವರು, ಲೋಕೇಶ್ ಕುದುರೆ, ಹಾಗೆ ನಮ್ಮ ಅಂಬರೀಷ್ ಅವರು, ಮಹಾಂತೇಶ್ ಹಿಂಗೆ ಈ ಕೆಲಸಕ್ಕೆ ಸಹಕಾರ ಮಾಡಿ ನಮ್ಮ ನವನಾಥ್ ರಾಥೋರ್ ಭಾಳ ಸಹಕಾರ ಮಾಡ್ರು. ನೋಡ್ರಿ ನಮ್ಮದು ಗೌತಮ್ ಖರ್ಗೆ ಬಂದರು. ಎಲ್ಲ ಕೆಲಸ ಮುಗಿಸಿ ನಾವೆಲ್ಲ ಮುಳ್ಳೆಲ್ಲ ಹಚ್ಚಿ ಪರ್ಫೆಕ್ಟಾಗಿ ಮುಗಿಸ್ದೆವು. ಈ ಒಂದು ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸ್ರಿ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು.